ನಮಸ್ಕಾರ. ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಈಗ ನಮಗೆ ಡಿಸೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿ ಫಲಗಳು ಯಾವ್ಯಾವ ಥರ ಇದೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾವ್ಯಾವ ಗ್ರಹಗಳು ಯಾವ್ಯಾವ ಪರಿಸರ ರಾಶಿಯಲ್ಲಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಗುರು ಮಿಥುನ ರಾಶಿಯಲ್ಲೇ ವಾಪಸ್ ಬಂದಿದೆ. ಮಿಥುನ ರಾಶಿಯಲ್ಲೇ ಗೋಚರಗೊಂಡಂತೆ. ಕೇತು ಸಿಂಹ ರಾಶಿಯಲ್ಲಿಯೋ ನೋಡಿ. ಈಗ ರಾಹು ನಮಗೆ ಕುಂಭರಾಶಿಯಲ್ಲಿ ಶತಭಿಷ ನಕ್ಷತ್ರದಲ್ಲಿ ಗೋಚರಿಸುತ್ತೆ. ಇನ್ನು ನೆಕ್ಸ್ಟ್ 2026 ಆಗಸ್ಟ್ ಅಂತನೋ. ಹಾಗಾಗಿ ಶತಭಿಷ ನಕ್ಷತ್ರದಲ್ಲಿ ರಾಹುಗೆ ಬಲ ಹೆಚ್ಚು. ಸ್ವನಕ್ಷತ್ರ ಆಗುತ್ತೆ, ಸ್ವಂತ ನಕ್ಷತ್ರ ಆಗಿರೋದ್ರಿಂದ ಅದಕ್ಕೆ ಬಲ ಹೆಚ್ಚುತ್ತೆ ರಾಹುಗೆ. ಮತ್ತೆ ಶನಿ ಈಗ ವಕ್ರಿಯಿಂದ ಸಕ್ರಿಯ ಆಗಿದೆ. ಸೊ ಹಾಗಾಗಿ ಶನಿ ಕೂಡ ಬಲವಾಗಿ ಅಂದರೆ ಒಳ್ಳೆ ಫಲನೇ ಕೊಡುತ್ತೆ ಅಂತಲೇ ಹೇಳ್ಬೋದು. ನಂತರ ಸೂರ್ಯ ಧನುರ್ರಾಶಿಯಲ್ಲಿ ಪ್ರವೇಶ ಯಾವಾಗ ಡಿಸೆಂಬರ್ 16 ನಂತರ. ಸೊ ಹಾಗಾಗಿ ಸೂರ್ಯನಿಗೂ ಬಲ ಬರುತ್ತೆ ಗುರು ಮನೆಯಲ್ಲಿ. ನಂತರ ಕುಜ ಕೂಡ ನಮಗೆ ಧನುರಾಶಿಯಲ್ಲಿ ಗೋಚರಿಸಿಕೊಳ್ಳೋದ್ರಿಂದ ಕುಜಗೂ ಕೂಡ ಬಲ ಚೆನ್ನಾಗಿದೆ. ನಂತರ ಶುಕ್ರ ಮತ್ತೆ ಬುಧ ಈ ಎರಡು ಗ್ರಹಗಳು ಕುಜಿನ ಮನೆಯಲ್ಲಿ ಅಂದರೆ ವೃಶ್ಚಿಕ ರಾಶಿಯಲ್ಲಿರೋದ್ರಿಂದ ಪರಿಸರ ಸ್ವಲ್ಪ ಈಗ ಶುಕ್ರನಿಗಾಗಲಿ ಬುಧನಿಗಾಗಲಿ ಅನ್ಕಂಫರ್ಟಬಲ್, ಅಷ್ಟು ಶುಭದಾಯಕವಾಗಿರಲ್ಲ ಆ ಪರಿಸರ ಯಾವುದು ವೃಶ್ಚಿಕ ರಾಶಿ. ಇವಾಗ ನೋಡಿ, ಈ ಥರ ನಮಗೆ ಪ್ಲಾನೆಟರಿ ಪೊಸಿಷನ್ ಅಂದರೆ ಈ ಥರ ಗ್ರಹಗಳು ಈ ಪರಿಸರದಲ್ಲಿ ಈ ರಾಶಿಯಲ್ಲಿ ಗೋಚರಿಸ್ತಾ ಇದೆ. ಮುಹೂರ್ತ ಭಾಗಕ್ಕೆ ನಮ್ಗೆ ಯಾವ್ಯಾವುದು ಡಿಸೆಂಬರ್ 1 ಏಕಾದಶಿ ರೇವತಿ ಸೋಮವಾರ, 3ನೇದು ಡಿಸೆಂಬರ್ ತ್ರಯೋದಶಿ ಭರಣಿ ಬುಧವಾರ, ಇನ್ನೊಂದು 7ನೇ ತಾರೀಕು ಸಿಗುತ್ತೆ ಡಿಸೆಂಬರ್ ತ್ರಯೋದಶಿ ಪುನರ್ವಸು ಭಾನುವಾರ, 11ನೇ ತಾರೀಕು ಡಿಸೆಂಬರ್ ಸಪ್ತಮಿ ಪೂರ್ವ ಪಾಲ್ಗುಣಿ ಗುರುವಾರ, 14ನೇ ತಾರೀಕು ಡಿಸೆಂಬರ್ ಸಿಗುತ್ತೆ ದಶಮಿ ಹಸ್ತ ಭಾನುವಾರ. ಸೊ ಈ ನಿಮಗೆ 3-4 ದಿವಸ ನಿಮಗೆ ಮುಹೂರ್ತ ಭಾಗ ಸಿಗುತ್ತೆ. ಇನ್ನು ಯಾವ್ಯಾವ ನಕ್ಷತ್ರಕ್ಕೆ ಈ ದಿನ ಮಾಡ್ಕೋಬಹುದು ಅನ್ನೋದನ್ನ ನಾವು ವಾರ ಭವಿಷ್ಯದಲ್ಲಿ ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಈಗ ಮೇಷರಾಶಿಯವರಿಗೆ ಭಾಗ್ಯದಲ್ಲಿ ನಮಗೆ ಸೂರ್ಯ ಮತ್ತು ಕುಜ ಯುತಿನೂ ಆಗಿದೆ. ರಾಶ್ಯಾಧಿಪತಿ ಅಷ್ಟಮಾಧಿಪತಿನೂ ಕುಜ ಆಗ್ತಾನೆ, ಪಂಚಮಾಧಿಪತಿನೂ ಸೂರ್ಯ ಆಗ್ತಾನೆ. ಸೊ ಈಗ ನಮಗೆ 5ನೇ ಮನೆ ಅಧಿಪತಿನೂ 9ರಲ್ಲಿದ್ದು ರಾಶ್ಯಾಧಿಪತಿನೂ 9ರಲ್ಲಿರೋದ್ರಿಂದ ನಿಮಗೆ ಅದೃಷ್ಟಗಳು ಚೆನ್ನಾಗಿರುತ್ತೆ, ತಂದೆ ಆರೋಗ್ಯ ವೃದ್ಧಿ ಆಗುತ್ತೆ. ಆದರೆ ಒಂದು ವಿಷಯ ಏನಂದರೆ ನೋಡಿ, ಫೈರಿ ಎಲಿಮೆಂಟ್ ಧನುರಾಶಿ ಅನ್ನೋದು ಅಗ್ನಿತತ್ವ. ಅದರಲ್ಲೇ ಈ 2 ಅಗ್ನಿತತ್ವಗಳು ಪ್ಲಾನೆಟ್ ಒಬ್ಬರು ಸೇರ್ಕೋದು. ಸೊ ಹಾಗಾಗಿ BP ಮ್ಯಾನೇಜ್ ಮಾಡಬೇಕಾಗುತ್ತೆ. ಹೀಟ್ ರಿಲೇಟೆಡ್ ಆರೋಗ್ಯದ ತೊಂದರೆ ಬರುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಅದನ್ನು ಮ್ಯಾನೇಜ್ ಮಾಡಬೇಕಾಗುತ್ತೆ ಮೇಷರಾಶಿಯವರು. ಆದರೂ ಕೂಡ ಕೆಲಸ ಕಾರ್ಯಗಳು ಚೆನ್ನಾಗಿದೆ. ಯಾವುದಾರ ಪ್ರಾಪರ್ಟಿ ವಿಷಯಗಳಲ್ಲಿ ಏನಾದರೂ ಆಸ್ತಿ, ಭೂಮಿ ಅಥವಾ ಕನ್ಸ್ಟ್ರಕ್ಷನ್ ಮಾಡಬೇಕು, ಮನೆ ಕಟ್ಟಿಸ್ಬೇಕು, ಈ ಇತ್ಯಾದಿ ಕೆಲಸಗಳಿಗೆ ಚೆನ್ನಾಗೇ ಇದೆ ಅಂತಲೇ ಹೇಳ್ಬೋದು. ಆರೋಗ್ಯ ಒಂದು ಬ್ಯಾಲೆನ್ಸ್ ಮಾಡಬೇಕು ಕುಜ ಮತ್ತು ಸೂರ್ಯನ ವಿಚಾರದಲ್ಲಿ. ಮಕ್ಕಳು ಕೂಡ ವಿದ್ಯಾಭ್ಯಾಸಕ್ಕೂ ಚೆನ್ನಾಗಿದೆ, ಯಾಕಂದರೆ ಪಂಚಮಾಧಿಪತಿ ಭಾಗ್ಯಕ್ಕೆ ಬಂತು. ಹಾಗಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಚೆನ್ನಾಗಿದೆ, ಆರೋಗ್ಯಕ್ಕೂ ಚೆನ್ನಾಗಿದೆ. ಆದರೆ ಎಕ್ಸಸ್ ಆಫ್ ಹೀಟ್ ಆಗೋ ಚಾನ್ಸಸ್ಸು ಹೆಚ್ಚಾಗಿರೋದ್ರಿಂದ ಅದನ್ನು ಮ್ಯಾನೇಜ್ ಮಾಡಬೇಕಾಗುತ್ತೆ. ನಂತರ ಗುರು 3ನೇ ಮನೆಯಲ್ಲಿ ಸಂಚಾರ ಮೇಷರಾಶಿಯವರಿಗೆ. ಸೊ 3 ಪರಾಕ್ರಮ ಭಾವ ಆಯಿತು, ನಿಮಗೆ ಭ್ರಾತೃಭಾವ ಆಯಿತು, ಧೈರ್ಯ ಭಾವ ಆಯಿತು. ಸೊ ಹಾಗಾಗಿ ನಿಮಗೆ ಪ್ರಯತ್ನಗಳಿಂದ ಲಾಭ ಹೆಚ್ಚುತ್ತೆ. ಯಾಕಂದರೆ ಭಾಗ್ಯದ ಮೇಲೆ ದೃಷ್ಟಿ ಇದೆ, ಸೂರ್ಯ ಮತ್ತು ಕುಜಿನ ಮೇಲೆ, ನಿಮ್ಮ ರಾಷ್ಟ್ರಾಧಿಪತಿ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಆರೋಗ್ಯ ವೃದ್ಧಿನೇ ಆಗುತ್ತೆ. ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪ್ರಯತ್ನಗಳಿಂದ ಲಾಭನೂ ಸಿಗುತ್ತೆ. ಸೊ ಓವರಾಲ್ ಆಗಿ ತಗೊಂಡಾಗ ನಿಮಗೆ ಈ ತಿಂಗಳು ಶುಭದಾಯಕವಾಗೇ ಇದೆ, ಗುರುವಿಂದಾಗಲಿ, ಕುಜಿನಿಂದನಾಗಲಿ, ಸೂರ್ಯನಿಂದನಾಗಲಿ. ಆದರೆ ಇಲ್ಲಿ ನಾವು ನೋಡಬೇಕಾಗಿರೋದು ಅಷ್ಟಮದಲ್ಲಿ ಶುಕ್ರ ಸಂಚಾರ. ಅಷ್ಟಮದಲ್ಲಿ ಯಾವಾಗ 2ನೇ ಮನೆ ಅಧಿಪತಿ 7ನೇ ಮನೆ ಅಧಿಪತಿ ಅಷ್ಟಮಕ್ಕೆ ಹೋಗ್ತಾನೋ ಆಕಸ್ಮಿಕವಾಗಿ ಲಾಭಗಳು ಅಥವಾ ಆಕಸ್ಮಿಕ ಶುಭ ಸುದ್ದಿ ಸಿಗುತ್ತೆ ನಿಮಗೆ ಶುಕ್ರನಿಂದ. ಆದರೂ ಕೂಡ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಯಾಕಂದರೆ ಅದ್ರ ಜೊತೆ ಬುಧನೂ ಸೇರ್ಬೋದು. ಬುಧ 3 6ನೇ ಮನೆ ಅಧಿಪತಿ. ನಿಮಗೆ 6ನೇ ಮನೆ ಅಧಿಪತಿ ಯಾವಾಗ ಎಂಟರಲ್ಲಿರ್ತಾನೋ ಸ್ವಲ್ಪ ನರ್ವಸ್ ವೀಕ್ನೆಸ್ಸು ಅಥವಾ ಕಮ್ಯುನಿಕೇಷನಿಂದ ತೊಂದರೆ ಆಗೋದು. ಸೊ ನಿಮ್ಮ ಮನೆಯಲ್ಲಿ ಹೆಣ್ಣುಮಕ್ಕಳಿಗೆ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳು ಬರೋದು, ಹಾರ್ಮೋನಲ್ ಪ್ರಾಬ್ಲಮ್ ಬರೋದು, ಅಥವಾ ಹಣಕಾಸು ಅವ್ರಿಗೋಸ್ಕರ ಖರ್ಚಾಗೋದು ಜಾಸ್ತಿ ಆಗ್ಬೋದು. ಇದ್ರ ಬಗ್ಗೆ ಸ್ವಲ್ಪ ಗಮನ ಹೆಚ್ಚಾಗಿ ವಹಿಸಬೇಕಾಗುತ್ತೆ. ಇಲ್ಲಿ ನಮಗೆ ಬುಧ ಶಾಂತಿ ಅಗತ್ಯ. ಬುಧ ಕೂಡ ಅಷ್ಟಮ ಭಾವದಲ್ಲಿ ಒಳ್ಳೆಯ ರಿಸಲ್ಟೇ ಕೊಡುತ್ತೆ, ನಿಮಗೆ ಅನುಕೂಲನೇ ಮಾಡಿಕೊಡುತ್ತೆ ಬುಧ. ಆದರೂ ಕೂಡ ಭಾವದ ವಿಚಾರಕ್ಕೆ ಬಂದಾಗ ನಮಗೆ ಅಷ್ಟಮದಲ್ಲಿದ್ದಾಗ ನಮಗೆ ಬುಧ ಶಾಂತಿ ಅಗತ್ಯ ಬರುತ್ತೆ. ಯಾಕಂದರೆ ಪರಿಸರ ಬೇರೆ ವೃಶ್ಚಿಕ ರಾಶಿ ಆಗಿರೋದ್ರಿಂದ. ಹಾಗಾಗಿ ನಮಗೆ ವಿಷ್ಣು ಸಹಸ್ರ ಮಾಡಿಕೊಡೋದಾಗಲಿ ಅಥವಾ ನಾರಾಯಣ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ನೀವೇನಾದರೂ ಹಸಿರು ಬಟ್ಟೆ ದಾನ ಮಾಡೋದಾಗಲಿ ಅಥವಾ ನಾರಾಯಣನ ಅಷ್ಟೋತ್ರ ಹೇಳ್ಕೊಳೋದ್ರಿಂದ ಕೂಡ ಆಗುತ್ತೆ. ಅಥವಾ ನಿಮ್ಮ ಸೋದರ ಮಾವನ ಕರೆದು ಸಿಹಿ ತಿಂಡಿ ಕೊಡೋದ್ರಿಂದ ಕೂಡ ಬುಧ ಶಾಂತಿ ಆಗುತ್ತೆ. ಬುಧ ಅಷ್ಟಮ ಭಾವದಲ್ಲಿ ಅನುಕೂಲನೇ ಆಗುತ್ತೆ. ವಿದ್ಯಾಭ್ಯಾಸಕ್ಕೆ ಅನುಕೂಲ, ನಿಮಗೆ ಫಾರಿನ್ ಹೋಗಬೇಕು, ವೀಸಾ ಬೇಕು, ಇಂಥ ವಿಷಯಗಳಿಗೆ ಅನುಕೂಲವಾಗಿದೆ. ಏನಾದರೂ ಬದಲಾವಣೆ ಮಾಡೋಕ್ಕೆ ಅನುಕೂಲವಾಗಿದೆ. ಆದರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಮತ್ತು ಈಗ ಯಾವಾಗ ಶನಿ ಸಕ್ರಿಯ ಆಯಿತು ಮೇಷರಾಶಿಯವರಿಗೆ 7.7 ಪ್ರಭಾವ ಸ್ವಲ್ಪ ಸ್ಟಾರ್ಟ್ ಆದ ಬರುತ್ತೆ. ಹಾಗೆ ಎದುರುಕೊಳ್ಳುವಂಥ ಅವಶ್ಯಕತೆ ಇಲ್ಲ.
ಹೆಚ್ಚಿನ ಸಾಲಗಳನ್ನು ಮಾಡಬೇಡಿ. ಸ್ವಲ್ಪ ಕೆಲಸಗಳನ್ನು ನಿಧಾನಕ್ಕೆ ತೊಗೊಂಡೋಗಿ. ಅರ್ಜೆಂಟ್ ಮಾಡಿದ್ರೆ ಇವಾಗ ನಿಮಗೆ ಫಲಗಳು ಸಿಗಲ್ಲ. ಯಾಕಂದರೆ ಶನಿ ಯಾವಾಗ ನಿಮ್ಗೆ 12ನೇ ಮನೆಯಲ್ಲಿ ಸಕ್ರಿಯನಾಗ್ತಾನೋ ಅವಾಗ ಕೆಲಸ ಕಾರ್ಯಗಳು ನಿಧಾನ ಆಗುತ್ತೆ. ಸೊ ನೀವು ಅರ್ಜೆಂಟ್ ಮಾಡಿ ಸಾಲದ ಮೇಲೆ ಸಾಲ ಮಾಡ್ಕೊಳ್ಬೇಡಿ. ಈಗಲೇ ಸ್ವಲ್ಪ ಕೆಲಸ ಕಾರ್ಯಗಳನ್ನ ನಿಧಾನಕ್ಕೆ ತೊಗೊಂಡೋಗಿ ನಿಮಗೆ ಒಳ್ಳೆಯದೇ ಆಗುತ್ತೆ. ಓವರಾಲ್ ಆಗಿ ತೊಗೊಂಡ್ರೆ ಶನಿ ಶಾಂತಿ, ಬುಧ ಶಾಂತಿ ಅಗತ್ಯ. ಶನಿಗೆ ನೀಲಾಂಜನ ಸಮಾಭಾಸಂ ರವಿಪುತ್ರೇಮಾಗ್ರಜಂ ಛಾಯ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಈ ಮಂತ್ರಗಳು ಹೇಳ್ಕೊಡ್ತಾ ಇದ್ರೆ ಖಂಡಿತ ಮೇಷರಾಶಿಯವರು ಒಳ್ಳೆಯದಾಗುತ್ತೆ. ನಿಮಗೆ ನೋಡಿ ಸಪ್ತಮದ ಮೇಲೆ ಗುರು ದೃಷ್ಟಿ ಇದೆ, ಹಾಗಾಗಿ ವ್ಯಾಪಾರ ವ್ಯವಹಾರಗಳಿಗೆ ಏನು ತೊಂದರೆ ಇಲ್ಲ. 11ನೇ ಮನೆ ಮೇಲೂ ಕೂಡ ರಾಹು ಮೇಲೂ ಕೂಡ ಗುರು ದೃಷ್ಟಿ ಇರೋದ್ರಿಂದ ನಿಮ್ಗೆ ಓವರಾಲ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಳ್ಳೆಯದಾಗುತ್ತೆ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.